ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಹೆಸರು ಹೇಮಾ ಪಾಟೀಲ್ ಅಂತ. ಇವತ್ತು 10ನೇ ತರಗತಿ ಗಣಿತ ಘಟಕ ಸಂಭವನೀಯತೆ. ಇದರಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನೆನಪಿನಲ್ಲಿ ಈ ಒಂದು ಘಟಕದ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಮುಖ್ಯ ಸಂಗತಿಗಳು ಮತ್ತು 1 ಅಂಕದ ಪ್ರಶ್ನೆಗಳು ಯಾವ ಥರ ಕೇಳ್ತಾರೆ ಅಂತ ಹೇಳಿಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ನೀವು ತಪ್ಪದೆ ನೋಡಿ. ಇವತ್ತು ಘಟಕ ಸಂಭವನೀಯತೆಯಿಂದ 3 ಅಂಕದ ಪ್ರಶ್ನೆಗಳ ಬರುತ್ತದೆ. ಅದನ್ನು ಹೇಗೆ ಬಿಡಿಸಬೇಕು ಅನ್ನುವ 1-2 ಉದಾಹರಣೆಗಳನ್ನು ನೋಡಿ ಕಲಿಯೋಣ. 1ನೇ ಪ್ರಶ್ನೆ, ಒಂದು ಚೀಲದಲ್ಲಿ 20 ಕೆಂಪು ಚೆಂಡುಗಳಿವೆ ಹಾಗೂ ಕೆಲವು ನೀಲಿ ಚೆಂಡುಗಳಿವೆ. ಚೀಲದಿಂದ ನೀಲಿ ಚೆಂಡು ತೆಗೆಯುವ ಸಂಭವನೀಯತೆಯು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯು 1/4 ರಷ್ಟಿದೆ. ಹಾಗಾದರೆ ಚೀಲದಲ್ಲಿರುವ ನೀಲಿ ಚೆಂಡುಗಳ ಸಂಖ್ಯೆ ಹಾಗೂ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡೋಣ, ಒಂದೊಂದಾಗಿ ಬಿಡಿಸೋಣ. ಹೇಗೆ ಬಿಡಿಸಬೇಕು ಈ 3 ಅಂಕದ ಈ ಪ್ರಶ್ನೆಯನ್ನ. ಫಸ್ಟ್ ಪರಿಹಾರ, ಕೆಂಪು ಚೆಂಡುಗಳ ಸಂಖ್ಯೆ n ಆಫ್ ಆರ್. ಆರ್ ಅಂದ್ರೆ ರೆಡ್ ಅಂತ, ಕ್ಯಾಪಿಟಲ್ ಲೆಟರ್ ಆರ್ ಬರ್ಕೊಂಡು 20. ಒಂದು ಚೀಲದಲ್ಲಿ 20 ಕೆಂಪು ಚೆಂಡುಗಳದ, ಅದಕ್ಕೆ ಕೆಂಪು ಚೆಂಡುಗಳ ಸಂಖ್ಯೆ n ಆಫ್ ಆರ್ = 20 ಅಂತ ಬರ್ಕೋಬೇಕು. ಹಾಗೂ ಕೆಲವು ನೀಲಿ ಚೆಂಡುಗಳಿವೆ ಅಂತ ಕೊಟ್ಟಿದ್ದಾರೆ. ನೀಲಿ ಚೆಂಡುಗಳು ಎಷ್ಟದಾವ ಅಂತ ಹೇಳಿ ನಮಗೆ ಗುರ್ತಿಲ್ಲ. ಆದ್ರಿಂದ ನಾವು ನೀಲಿ ಚೆಂಡುಗಳ ಸಂಖ್ಯೆ n ಆಫ್ ಬಿ = x ಅಂತ ಬರ್ಕೊಳ್ಳೋಣ. ಯಾಕಂದ್ರೆ ನಮಗೆ ನೀಲಿ ಚೆಂಡುಗಳು ಎಷ್ಟದಾವಂತ ನಮಗೆ ಗುರ್ತಿಲ್ಲ. ನೆಕ್ಸ್ಟ್, ಒಟ್ಟು ಚೆಂಡುಗಳ ಸಂಖ್ಯೆ n ಆಫ್ ಎಸ್ = 20 + x ಅಂತ ಬರ್ಕೊಳ್ಳೋದು. 20 ಕೆಂಪು ಚೆಂಡುಗಳು ಮತ್ತು ನೀಲಿ ಚೆಂಡುಗಳ ಸಂಖ್ಯೆ ಗುರ್ತಿರದೆ ಕಾರಣ ನಾವು x ಅಂತ ಬರ್ಕೊಂಡು 20 + x. ಒಟ್ಟು ಚೆಂಡುಗಳ ಸಂಖ್ಯೆ n ಆಫ್ ಎಸ್ 20 + x ಅಂತ ಬರ್ಕೋಬೇಕು. ಆಮೇಲೆ ಕೆಂಪು ಚೆಂಡು ತೆಗೆಯುವ ಸಾಧ್ಯತೆ. ಇಲ್ಲೇ ಕ್ವಶನ್ ಅಲ್ಲಿ ಏನ್ ಕೊಟ್ಟಾರ, ಚೀಲದಿಂದ ನೀಲಿ ಚೆಂಡು ತೆಗೆಯುವ ಸಂಭವನೀಯತೆಯು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯು 1/4 ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಕೆಂಪು ಚೆಂಡು ತೆಗೆಯುವ ಸಾಧ್ಯತೆಯನ್ನು ಕಂಡುಹಿಡಿಯುವ ಕಾರಣ ನಾವಿಲ್ಲೇ ಕೆಂಪು ಚೆಂಡು ತೆಗೆಯುವ ಸಾಧ್ಯತೆ P ಆಫ್ R = n ಆಫ್ ಆರ್ / n ಆಫ್ ಎಸ್. ಈ ಸೂತ್ರವನ್ನ ನಾವಿಲ್ಲಿ ಬಳಸಬೇಕು. ಕೆಂಪು ಚೆಂಡುಗಳು 20 ಅದಾವ, 20 ಬರೀಬೇಕು. n ಆಫ್ ಎಸ್ 20 + x ಅಂತ ಬರಿಬೇಕು. ಈಗ n ಆಫ್ ಎಸ್ ಮತ್ತು n ಆಫ್ ಆರ್ ಅಂತಂದ್ರೆ ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದ ಸಂಗತಿಗಳಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ಏನಂತಂದ್ರೆ ನೋಡಿ ಇಲ್ಲೇ P ಆಫ್ ಎ = n ಆಫ್ ಎ / n ಆಫ್ ಎಸ್. ಅಂದ್ರ ಘಟನೆಯನ್ನು ಅನುಕೂಲಿಸುವ ಫಲಿತಗಳ ಸಂಖ್ಯೆ n ಆಫ್ ಎ ಆಗ್ತೈತಿ. n ಆಫ್ ಎಸ್ ಅಂದ್ರ ಒಟ್ಟು ಫಲಿತಗಳ ಸಂಖ್ಯೆ ಆಗ್ತೈತಿ. ಅದೇ ರೀತಿ ಇಲ್ಲಿ ನಾವು ಅದನ್ನ ಬಳಸ್ಕೋಬೇಕು. n ಆಫ್ ಎಸ್ ಅಂತಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ, ಒಟ್ಟು ಚೆಂಡುಗಳ ಸಂಖ್ಯೆ 20 + x ಅಂದ್ರೆ n ಆಫ್ ಎಸ್. ಆದ್ರಿಂದ ಇನ್ನು ಕೆಳಗೆ ಬರ್ಕೋಬೇಕು 20 + x ಅಂತ. ನೆಕ್ಸ್ಟ್, ನೀಲಿ ಚೆಂಡು ತೆಗೆಯುವ ಸಾಧ್ಯತೆ P ಆಫ್ ಬಿ ಅಂದ್ರೆ ಬ್ಲೂ = n ಆಫ್ ಬಿ / n ಆಫ್ ಎಸ್. ನೀಲಿ ಚೆಂಡು ಎಷ್ಟದಾವ್ ಗುರ್ತಿಲ್ಲ, ಆದ್ರಿಂದ x ಬರ್ಕೊಂಡು /20 + x ಅಂತ ಬರ್ಕೋಬೇಕು. ಆಮೇಲೆ ಮುಂದೆ ನೋಡಿ ಏನ್ ಮಾಡ್ಬೇಕಂತ. ಪ್ರಶ್ನೆಯ ಪ್ರಕಾರ ನಾವೀಗ ಪ್ರಶ್ನೆಯ ಪ್ರಕಾರ ಬರ್ಕೋಬೇಕು. x/20 + x = 1/4 × 20/20 + x. ಯಾಕೆ ನಾನು ಇಲ್ಲಿ 1/4 ಬರ್ದೆ ಅಂತಂದ್ರೆ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ನೀಲಿ ಚೆಂಡು ತೆಗೆಯುವ ಸಂಭವನೀಯತೆಯು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯು 1/4 ಅಷ್ಟಿದೆ. ಮತ್ತೆ ಏನ್ ಕಂಡುಹಿಡಬೇಕಲ್ಲಿ, ನೀಲಿ ಚೆಂಡು ಎಷ್ಟದಾವು ಮತ್ತು ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಬೇಕು. ಇಲ್ಲಿ ಬರೀ ನಮ್ಗೆ ಒಂದ್ ಚೀಲದಾಗ 20 ಕೆಂಪು ಚೆಂಡು ಅಷ್ಟ ಅದಾವ ಅಂತ ಕೊಟ್ಟಾರಲ್ಲ, ಒಟ್ಟು ಚೆಂಡುಗಳ ಸಂಖ್ಯೆನೂ ಕಂಡುಹಿಡಬೇಕು, ನೀಲಿ ಚೆಂಡು ಎಷ್ಟದಾವ ಅಂತನೂ ಕಂಡುಹಿಡಬೇಕು. ಈಗ ಇದನ್ನ ಬರ್ಕೊಂಡಾದಿಂದ x ಕಂಡುಹಿಡಬೇಕಲ್ಲ, ನಾನು ನೀಲಿ ಚೆಂಡು ಎಷ್ಟದಾವ ಅಂತ, ಅದಕ್ಕೆ x = ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡು 1/4 ಹಾಗೆ ಇರಲಿ, ಗುಂಡ್ಲೆ 20 ಇದು ಮೇಲೆ ಹೋದ್ರೆ ಇದು ಭಾಗಾಕಾರ ಐತಿ, ಈ ಸೈಡ್ ಹೋದ್ರೆ ಏನಾಗ್ತೈತಿ ಗುಣಾಕಾರ ಆಗ್ತೈತಿ. ಅದಕ್ಕೆ 20 ಬಾಜುಕ 20 + x ಇದನ್ನ ಇಲ್ಲಿ ಮೇಲೆ ಬರ್ತೈತಿ. 20 + x ಈ ಸೈಡ್ ಬಂದ /
20 ಪ್ಲಸ್ ಎಕ್ಸ್ ಹಾಗೆ ಇರ್ತದೆ. 20 ಪ್ಲಸ್ ಎಕ್ಸ್ 20 ಪ್ಲಸ್ ಎಕ್ಸ್ ಕಟ್ತಾ ಹೋಗ್ತೈತಿ. ಆಮೇಲೆ ಉಳಿತೇನು 20 ಅಪಾನ್ 4. 4 ಒಂದ್ಲೆ 4 5ಲೆ. ಆದ್ರಿಂದ ಎಕ್ಸ್ ಇಸ್ ಇಕ್ವಲ್ ಟು 5. ಎಕ್ಸ್ ಅಂದ್ರೆ ಏನಪ್ಪ ಇದ ನೀಲಿ ಚೆಂಡು ಎಷ್ಟು ಬಂದು ಈಗ ನನಗೆ ಎನ್ ಆಫ್ ಬಿ ಅಂದ್ರೆ ಬ್ಲೂ ಇಸ್ ಇಕ್ವಲ್ ಟು ಎಕ್ಸ್ ಇಸ್ ಇಕ್ವಲ್ ಟು 5 ಚೆಂಡು ನೀಲಿ ಚೆಂಡು ಅದಾವ. ಈಗ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಾಯ್ತಪ್ಪ ಅಂತಂದ್ರೆ ಎನ್ ಆಫ್ ಎಸ್ ಅಂದ್ರೆ ಒಟ್ಟು ಚೆಂಡುಗಳ ಸಂಖ್ಯೆ ಅನ್ನ ಎನ್ ಆಫ್ ಎಸ್ ಲೇ ಸೂಚಿಸ್ತೇವೆ ನಾವು. ಇಸ್ ಇಕ್ವಲ್ ಟು 20 ಪ್ಲಸ್ ಎಕ್ಸ್. ಎಕ್ಸ್ ಅಂದ್ರೆ ನಾವು 5 ಹಾಕೊಂಡ್ವಿ ಅಂತಂದ್ರೆ ನೀಲಿ ಚೆಂಡು 5 ಅದಾವಂದ್ರೆ ಕೆಂಪು ಚೆಂಡು 20 ಪ್ಲಸ್ 5 25. ಒಟ್ಟಾಗಿ 25 ಚೆಂಡುಗಳು ಅದಾವ. ಈ ತರ 3 ಅಂಕದ ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಇನ್ನೊಂದು ಪ್ರಶ್ನೆ ನೋಡೋಣ. ಇನ್ನೊಂದು ಪ್ರಶ್ನೆ, ಪೆಟ್ಟಿಗೆ ಒಂದರಲ್ಲಿ 2ರಿಂದ 101ರವರೆಗೆ ಸಂಖ್ಯೆಗಳನ್ನು ಬರೆದಿರುವ ಚೀಟಿಗಳನ್ನು ಚೆನ್ನಾಗಿ ಬೆರೆಸಿ ಹಾಕಲಾಗಿದೆ. ಯಾದೃಚ್ಛಿಕವಾಗಿ ಒಂದು ಚೀಟಿಯನ್ನ ತೆಗೆದಾಗ ಈ ಕೆಳಗಿನ ಘಟನೆಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಒಂದು ಸಮಸಂಖ್ಯೆ ಎಷ್ಟು, ಒಂದು ಪೂರ್ಣವರ್ಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಈಗ ಪೆಟ್ಟಿಗೆ ಒಂದರಲ್ಲಿ ಏನಪ್ಪಾ 2ರಿಂದ 101ರವರೆಗೆ ಸಂಖ್ಯೆ ಬರೆದಿರುವ ಚೀಟಿಗ ಅದಾವ. ಅದಕ್ಕೆ ಇದನ್ನ ಎಸ್ ಅಂತ ತಿಳ್ಕೊಂಡು 2ರಿಂದ 2 3 4 ಅಪ್ ಟು 101ರವರೆಗೆ ಘನವನ್ನ ಬರ್ಕೋಬೇಕು. ಅಂದ್ರೆ ಎನ್ ಆಫ್ ಎಸ್ ಇಸ್ ಕೊಟ್ಟು ಎಷ್ಟಾಯ್ತಪ್ಪ 100 ಸಂಖ್ಯೆಗಳದಾವ ಅಂತೇಳಿ ಇಲ್ಲಿ ಗುರ್ತಾಯ್ತು. ಮುಂದ ಚೆನ್ನಾಗಿ ಬೆರೆಸಿ ಹಾಕಲಾಗಿದೆ ಅಂದಾರ ಯಾದೃಚ್ಛಿಕವಾಗಿ ಒಂದು ಚೀಟಿಯನ್ನು ತೆಗೆದಾಗ ಈ ಕೆಳಗಿನ ಘಟನೆಗಳ ಸಂಭವ ಒಂದು ಸಮಸಂಖ್ಯೆ ಎಷ್ಟೈತಿ ಅನ್ನೋದನ್ನ ಕಂಡುಹಿಡಬೇಕು. ಈಗ ಒಂದು ಸಮಸಂಖ್ಯೆ ಅಂತ ಹೇಳಿದಾಗ ಎ ಇಸ್ ಕೊಟ್ಟು ಅಂತ ಇಟ್ಕೊಳ್ಳೋಣ. ಸಮಸಂಖ್ಯೆಗಳು ಏನ 2 4 6 8 ಅಪ್ ಟು 100ವರೆಗೆ ಸಮಸಂಖ್ಯೆ ಅಂದ್ರ ಇದರಲ್ಲಿ 100 ಟೋಟಲ್ ಸಂಖ್ಯೆಗಳು 100 ಅದಾವ ಅಂದ್ರ ಸಮಸಂಖ್ಯೆಗಳು 50 ಬರ್ತಾವು. ಅದರ ಅರ್ಧ ಹೌದಾ. ಇನ್ನ ಅರ್ಧ ಏನ್ ಇರ್ತಾವು ಬೆಸ ಸಂಖ್ಯೆಗಳು ಅಂತೇಳಿ. ಎನ್ ಆಫ್ ಎ ಇಸ್ ಕೊಟ್ಟು 50 ಅಂತ ಬರ್ಕೊಂಡ್ವಿ. ಆಮೇಲೆ ಸಂಭವನೀಯತೆ ಏನಾಗ್ತೈತಿ, ಸಮಸಂಖ್ಯೆ ಸಂಭವನೀಯತೆ ಕೇಳಲ್ಲ. ಪಿ ಆಫ್ ಎ ಇಸ್ ಕೊಟ್ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಒಟ್ಟು ಫಲಿತಗಳ ಸಂಖ್ಯೆ ಎಸ್ ದಿಂದ ಸೂಚಿಸ್ತೀವಿ. ಎನ್ ಆಫ್ ಎ ಅಂದ್ರ 50 ಸಮಸಂಖ್ಯೆಗಳು ಡಿವೈಡೆಡ್ ಬೈ 100 1/2. 50 ಒಂದ್ಲೆ 50 2ಲೆ 100 1/2 ಆಯ್ತು. ಈಗ ಒಟ್ಟು ಒಂದು ಪೂರ್ಣ ವರ್ಗ ಸಂಖ್ಯೆ ಕೇಳಿದ್ದಾರೆ. ಒಂದು ಪೂರ್ಣ ವರ್ಗ ಸಂಖ್ಯೆ ಬರ್ಕೊಂಡು ಬಿ ಇಸ್ ಕೊಟ್ಟು ಅಂತ ಬರಿತೇನೆ. ಪೂರ್ಣ ವರ್ಗ ಸಂಖ್ಯೆಗಳು ಈ ಒಂದು ಗಣದಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳು 4 9 16. ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಸಂಖ್ಯೆ ಪೂರ್ಣ ಸಂಖ್ಯೆ, ಪೂರ್ಣ ವರ್ಗ ಸಂಖ್ಯೆ. 4 9 2 2ಲೆ 4 3 3ಲೆ 9 4 4ಲೆ 16 5 5ಲೆ 25 6 6ಲೆ 36 49 64 81 100. ಟೋಟಲ್ 9 ಸಂಖ್ಯೆಗಳು ಈ ಒಂದು ಗಣದಲ್ಲಿ ಬರ್ತಾವು. ಅದು ಎನ್ ಆಫ್ ಬಿ ಅಂತ ಆಗ್ತದ. ಈಸ್ ಇಕ್ವಲ್ ಟು 9. ಇದರ ಸಂಭವನೀಯತೆ ಏನ್ ಬಂತು, ಪಿ ಆಫ್ ಬಿ ಈಸ್ ಇಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಅಂದ್ರೆ 9 ಡಿವೈಡೆಡ್ ಬೈ 100ನೇ ಒಟ್ಟು ಸಂಖ್ಯೆಗಳು ಎಷ್ಟದಾವ 100 ಅದಾವಲ್ಲ 100 ಕೆಳಗೆ ಬರ್ಕೊಂಡು ಮೇಲೆ ಪೂರ್ಣ ವರ್ಗ ಸಂಖ್ಯೆಗಳು ಎಷ್ಟದಾವ 9 ಡಿವೈಡೆಡ್ ಬೈ 100. ಈ ತರ ನಾವು ಸಂಭವನೀಯತೆಯ 3 ಅಂಕದ ಪ್ರಶ್ನೆಗಳನ್ನ ಈ ತರ ನಾವು ಬಿಡಿಸ್ತೇವೆ. ಈ ಒಂದು ನನ್ನ ಚಾನೆಲ್ ಅನ್ನ ನೀವು ಪೂರ್ಣ ನೋಡಿ ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋಕ್ಕೆ ಭೇಟಿಯಾಗೋಣ.